ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಮನೆಯಲ್ಲಿ ಮದುವೆ ಸಂಭ್ರಮದ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಗೊತ್ತಾಗಿದೆ. ನಾನು ಆಗಲೇ ಹೇಳಿದ್ದೀನಿ, ಏನಂತಂದರೆ ಭೂಮಿ ಎಕ್ಸಾಮ್ ಪಾಸ್ ಆಗಿರೋದು. ಎಕ್ಸಾಮ್ ಪಾಸ್ ಆಗಿದ್ರೆ ಹಲ್ಲಿಗೆ ಮುಗಿತಾ ಕತೆ ಇಲ್ವಲ್ಲ, ಇನ್ನೂ ಸಾಕಷ್ಟು ಇದೆ. ಫಿಸಿಕಲ್ ಎಕ್ಸಾಮ್ ಬೇರೆ ಪಾಸ್ ಮಾಡಬೇಕು ಭೂಮಿಯವರು. ಹಾಗಾಗಿ ನಮ್ಮ ಅಜಿತ್ ಟ್ರೈನಿಂಗ್ ಕೊಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಭೂಮಿ ನೋಡು ಭೂಮಿ, ನೀನು ತುಂಬ ಚೆನ್ನಾಗಿ ಟ್ರೈನ್ ಮಾಡಬೇಕು. ನೀನು ಪೊಲೀಸ್ ಆಗಬೇಕು ತಾನೆ, ಕಾನ್ಸ್ಟೇಬಲ್ ಆಗಬೇಕು ತಾನೆ, ನಿಮ್ಮ ಅಪ್ಪನ ಹೆಸರು ನೆರವೇರಿಸಬೇಕು ತಾನೆ. ಹಾಗಾದರೆ ನೀನು ಈ ಫಿಸಿಕಲಲ್ಲಿ ತುಂಬ ಫಿಟ್ ಆಗಿರಬೇಕು. ಮತ್ತು ಅಜಿತ್ ಹೇಗೆ ಹೇಳ್ತಾನೆ ಕೇಳಬೇಕು ಅಂದಾಗ, ಆಯಿತು ಸಾಹೇಬ್ರೆ ಅಂತ ಬರ್ತಾಳೆ. ಸೊ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡು ಅಂತ ಹೇಳ್ತಾರೆ. ಓ ಅಷ್ಟೇ ತಾನೇ ಅಂತ ಹೇಳ್ತಾಳೆ. ಹ್ಞೂ ಅಷ್ಟೇ ಅಂತ ಹೇಳ್ತಾರೆ ಅಜಿತ್ ಅವರು. ಹಿಂದೆ ಹೋಗ್ತಾಳೆ, ಒಂದು 10 ಹೆಜ್ಜೆ ಹೋಗ್ತಾಳೆ. ಏನೋ ಇದು ನನ್ನ ತಂಗಿ ನೋಡಿದಳು ಸಾಹೇಬ್ರೆ, ಖಂಡಿತ ಜಂಪ್ ಮಾಡ್ತಾಳೆ ಅಂತ ಹೇಳಿ ನಮ್ಮ ಸತ್ಯ ಕೂಡ ಹೇಳ್ತಾರೆ. ಅಲ್ಲ ಕಣೋ, ನಿನ್ನ ತಂಗಿ ಏನೋ ಜಂಪ್ ಮಾಡ್ತಾಳೆ ಅಂದರೆ ಅವಳು ನೋಡಿದ್ರೆ ಹಿಂದೆ ಹೋಗ್ತಿದ್ದಾಳಲ್ಲೋ ಅಂದ ತಕ್ಷಣ, ಅದಕ್ಕೆ ಏನು ಮಾಡ್ತಿದ್ದೀರಾ ನೀವು, ಜಂಪ್ ಮಾಡಿ ಅಂದರೆ ಹಿಂದೆ ಹೋಗ್ತಿದ್ದೀರಾ ಅಂದಾಗ, ಅಯ್ಯೋ ಏನು ಅಂದ್ಕೊಂಡಿದ್ದೀರಾ ನೀವು, ಬೇಟೆ ಆಡಬೇಕಾದ್ರೆ ಸಿಂಹ ಹೇಗೆ ಮಾಡುತ್ತೆ ಅಂದರೆ 2 ಹೆಜ್ಜೆ ಹಿಂದೆ ಹೋಗಿ ಆಮೇಲೆ ಹಾರುತ್ತೆ ಅಂತ ಹೇಳ್ತಾರೆ. ನಾನು ಹಾಗೆ ಅಂದಾಗ, ಅದಕ್ಕೆ ಆಲ್ರೆಡಿ 2 ಅಲ್ಲ ಅದಕ್ಕೆ ನೀವು 10 ಹೆಜ್ಜೆ ಹಿಂದೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಅಷ್ಟೇ ತಾನೇ, ಈಗ ನೋಡಿ ಅಂದಾಗ, ಓ ಏನಮ್ಮ ನೀನು ಲೇಡೀಸ್ ಸಿಮ್ಮಿಣಿ ಅಷ್ಟೇ ತಾನೇ, ಸರಿ ಜಂಪ್ ಮಾಡು ಅಂತ ಎಲ್ಲರೂ ಹೇಳ್ತಾರೆ. ಭೂಮಿ ತುಂಬ ಗಡಗಡ ಅಂತ ಎದುರ್ತಾ ಇರ್ತಾರೆ, ಭಯ ಆಗ್ತಿರುತ್ತೆ. ಈಗ ನೋಡು ಈ ಕ್ಲಾಸ್ ತೊಗೊಳ್ತಾನೆ ಅಜಿತ, ನೋಡು ಅಂತ ಇರ್ತಾರೆ. ಯಾರು ಸತ್ಯಣ್ಣ ಮತ್ತು ನಮ್ಮ ಶ್ರವಣವರು ಮಾತಾಡ್ಕೋತಾ ಇರ್ತಾರೆ. ಸೊ ಹಂಗೆ, ಓ ನೀನು ಸಿಮ್ಮಿಣಿ, ನೀನು ಪೊಲೀಸ್ ಆದಂಗೆ, ನೀನು ಕಾನ್ಸ್ಟೇಬಲ್ ಆಗ್ತೀಯಾ, ಎಲ್ಲಾದರೂ ಅಲ್ಲಿ ಪಾಪಣ್ಣನ ಅಂಗಡಿಗೆ ಹೋಗಿ ಟೀ ಪೌಡ್ರು ಕಾಫಿ ಪೌಡ್ರು ಹಾಲು ತೊಗೊಂಡೋಗಿ ಕಾಫಿ ಕಾಸು ಅಂತ ಹೇಳಿ ಬೈತಾ ಇರ್ತಾರೆ. ಸಾಹೇಬ್ರೆ ನನ್ನಂದ್ರೆ ಏನು ಅಂದ್ಕೊಂಡಿದ್ದೀರಾ ನೀವು ಅಂತ, ನೋಡಿ ಸಾಹೇಬ್ರೆ, ನೋಡಿ ದೊಡ್ಡ ಸಾಹೇಬ್ರೆ ಅಂತ ಎಲ್ಲ ಹೇಳ್ತಾರೆ. ಅಜಿತ ಯಾಕೋ ಅವಳನ್ನು ಗೋಳಿಕೊಳ್ತಾ ಇದೆಯಾ, ಸುಮ್ಮನೆ ಟ್ರೈನ್ ಮಾಡೋ ಅಂದಾಗ, ಅಲ್ಲ ಮಾವ ನಾನೇನು ಮಾಡ್ತಾಯಿದ್ದೀನಿ, ಅಲ್ಲ ನೋಡಿ ಈ ಥರನಾ, ಅಯ್ಯೋ ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಫನಿಷ್ ಮಾಡ್ತಾಯಿದ್ರು, ಆ ಥರ ಮಾಡ್ತಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತುಂಬ ಗೊಳೈಕೋತಾರೆ ಭೂಮಿನ. ಸೊ ಮತ್ತೆ ಏನಾಗುತ್ತೆ ಅಂತಂದರೆ, ಅಜಿತ್ ಮತ್ತು ಸತ್ಯ ಅವರು ಮಾತಾಡ್ಕೊತಾ ಇರ್ತಾರೆ. ಅಜಿತ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಜಿತ ನೋಡು, ಭೂಮಿನ ಕಳ್ಕೊಳ್ತಾ ಇದೆ ನೀನು, ಭೂಮಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು ನನಗೆ, ಅದಕ್ಕೆ ನಿನಗೆ ಕೇಳದೆ ಕಣ್ಣಂಚಲ್ಲಿ ನೀರು ಬರ್ತಾ ಇದೆ. ದಯವಿಟ್ಟು ಭೂಮಿನ ಕಳ್ಕೊಬೇಡ. ಭೂಮಿನ ನೀನು ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ಅಂತ ನನಗೆ ಗೊತ್ತು, ಈಗಲೂ ಕೂಡ ನೀನು ಭೂಮಿನ ಅಷ್ಟೇ ಪ್ರೀತಿಸ್ತಾ ಇದೆಯಾ ಅಂದಾಗ, ಇಲ್ಲ ಸತ್ಯಣ್ಣ, ಮುಂಚೆ ನಾನು ಪ್ರೀತಿಸ್ತಾ ಇದ್ದೆ, ಆದರೆ ಈಗ ನನಗೆ ಭೂಮಿ ಮೇಲೆ ಅಂತ ಯಾವುದೇ ಭಾವನೆಗಳಿಲ್ಲ ಅಂದಾಗ, ಆದರೂ ಕೂಡ ಕಣ್ಣಲ್ಲಿ ಇರೋಕ್ಕಪ್ಪ ಬರುತ್ತೆ. ನೋಡು ಅಜಿತ್, ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ, ನಚ್ಚಿ ಮತ್ತು ಅಂಜು ಮದುವೆ ಆಗುತ್ತೆ, ಅಲ್ಲಿಗೆ ನಿಮ್ಮ ಗಡುವು ಕೂಡ ಮುಗಿಯುತ್ತೆ. ಜೊತೆಗೆ ಹೇಗೂ ರಿಟರ್ನ್ ಎಕ್ಸಾಮ್ ಪಾಸ್ ಮಾಡಿದ್ದಾಳೆ, ಕಷ್ಟಪಟ್ಟು ಅವಳೇನಾದರೂ ಫಿಸಿಕಲ್ ಪಾಸ್ ಆದರೆ ಟ್ರೈನಿಂಗ್ ಹೋಗ್ತಾಳೆ, ಮತ್ತೆ ನೀನು ಅನುಭವಿಸ್ತಾ ಇದೆಯಾ, ದಯವಿಟ್ಟು ಭೂಮಿನ ಕಳ್ಕೊಬೇಡ, ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ. ಭೂಮಿನ ಹೆಂಗಾರ ಮಾಡಿ ನೀನು ಅವಳಿಗೆ ಪ್ರಪೋಸ್ ಮಾಡು, ನಿನ್ನ ಜೊತೆ ಜೀವನ ಪೂರ್ತಿ ಭಾಳ ಸಂಗಾತಿಯನ್ನಾಗಿ ಮಾಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಅಜಿತು ಒಪ್ಪೋದಿಲ್ಲ. ಹಾಗೆ ಏನಂತಂದರೆ, ಹಲ್ಲಿದ್ದಾಗ ಕಡ್ಲಿ ಇಲ್ಲ, ಕಡ್ಲಿ ಇದ್ದಾಗ ಹಲ್ಲಿಲ್ಲ ಅನ್ನೋಂಗೆ, ಅವಳು ಪ್ರೀತಿ ಮಾಡಾಗ ಇವ್ರು ಪ್ರೀತಿ ಮಾಡಲ್ಲ, ಇವಳು ಪ್ರೀತಿ ಮಾಡಾಗ ಅವ್ರು ಪ್ರೀತಿ ಮಾಡಲ್ಲ. ಸೊ ಒಟ್ಟಿನಲ್ಲಿ ಅದು ಇವರಿಬ್ಬರು ಅದು ಯಾವಾಗ ಪ್ರೀತಿ ಮಾಡ್ತಾರೋ, ಅದು ಯಾವಾಗ ಒಂದಾಗ್ತಾರೋ ಭಗವಂತನೇ ಬಲ್ಲ. ಈ ದೇವಯಾನಿ ಒಂದು ಸ್ವಲ್ಪ ಗುಂಡು ಹಾರಿಸ್ತಾಳಂತೆ, ಅದು ಯಾಕೆ ಹಾರಿಸ್ತಾಳೇನೋ 3 ದಿನದಿಂದ ನಡೀತಾನೇ ಇದೆ ಇದೊಂದು, ಹಾಗೆ ಡ್ರ್ಯಾಗ್ ಆಗ್ತಾನೇ ಇದೆ, ಎಳಿತಾನೇ ಇದೆ, ಗುಂಡು ಹಾರಿಸ್ತಾಳೆ ಇದೆ. ಅದು ಯಾರ ಮೇಲೆ ಹಾರಿಸಿದ್ಲು ಗುಂಡು, ಯಾರಿಗೆ ಶಾರದಮ್ಮಗೆ ಹಾರಿಸೋದ್ಲಾ, ಭೂಮಿಗೆ ಹಾರಿಸೋದ್ಲಾ, ಅಥವಾ ತಾನೇ ಆರಿಸ್ಕೊಂಡು ಸತ್ತೋಗ್ತಿದ್ದಾಳ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಗುಂಡಿನ ಸದ್ದಂತೂ ಬರುತ್ತೆ. ಈ ಭೂಮಿ ಅಂತೂ ತಲೆ ಸುತ್ತಿ ಬೀಳ್ತಾಳೆ. ಇನ್ನು ಮೆಹಂದಿ ಹಾಕಬೇಕಾದ್ರೆ ನಮ್ಮ ಶ್ರವಣವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅಯ್ಯೋ ಶ್ರವಣ ಏನಾಯಿತು, ದೊಡ್ಡ ಸಾಹೇಬ್ರೆ ಯಾಕೆ ಏನಾಯಿತು ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಏನೂ ಇಲ್ಲ, ನನ್ನ ಮಗಳು ಮನಸ್ವಿನಿ ಇದ್ದರೂ ಕೂಡ ಇದೇ ರೀತಿ ಈಗ ಮದುವೆ ವಯಸ್ಸಿಗೆ ಬಂದಿರ್ತಾ ಇದ್ಲು ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಹಾಗಾದರೆ ಭೂಮಿನೇ ಮನಸ್ವಿನಿ ಅಂತ ಏನಾದರೂ ಕ್ಲೂ ಏನಾದರೂ ಸಿಗುತ್ತಾ, ಭೂಮಿನೇ ಮನಸ್ವಿನಿ ಅಂತ ಏನಾದರೂ ಕಂಡುಹಿಡಿತಾರೆ ನಮ್ಮ ಅಜಿತ್ ಸಾಹೇಬರು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.